ನಮಸ್ಕಾರ ವೀಕ್ಷಕರೇ. ಈ ವರ್ಷ ಅತ್ಯಂತ ಕುತೂಹಲ ಕೆರಳಿಸಿರೋ ಎಲೆಕ್ಷನ್ಗಳ ಪೈಕಿ ಅಸ್ಸಾಂ ಕೂಡ ಒಂದು. ಅಸ್ಸಾಂನಲ್ಲಿ ಬಿಜೆಪಿ ಗೆಲ್ಲೋ ಸಾಧ್ಯತೆ ದಟ್ಟವಾಗಿದ್ರು ಮೈ ಮರೆತರೆ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಖುದ್ದು ಮೋದಿ ಹಾಗೂ ಅಮಿತ್ ಶಾ ಕೂಡ ಪ್ರಚಾರಕ್ಕೆ ಇಳಿದಿದ್ದಾರೆ. ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡೋದರ ಜೊತೆಗೆ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಕಿಡಿಕಾರಿದ್ದಾರೆ. ಇನ್ನೊಂದೆಡೆ ಅಮಿತ್ ಶಾ ಕೂಡ ಕಾಂಗ್ರೆಸ್ ನೀತಿಗಳ ವಿರುದ್ಧ ಗುಡುಗಿದ್ದಾರೆ. ಈ ಬಾರಿ ಅಸ್ಸಾಂನಲ್ಲಿ ಅತ್ಯಂತ ಪ್ರಮುಖ ವಿಚಾರ ಎನ್ನಿಸಿಕೊಂಡಿರೋದು ಒಂದೇ ಟಾಪಿಕ್. ಅದರ ಸುತ್ತಲೇ ಈ ಬಾರಿಯ ಎಲೆಕ್ಷನ್ ನಡೀತಾ ಇದೆ. ಇನ್ನೊಂದೆಡೆ ಈಗಾಗಲೇ ಎಸ್ಐಆರ್ ಕಾರಣಕ್ಕಾಗಿ ಎಲೆಕ್ಷನ್ ಕಮಿಷನ್ ಮುಖ್ಯಸ್ಥರನ್ನೇ ಟಾರ್ಗೆಟ್ ಮಾಡಿರೋ ಮಮತಾ ಬ್ಯಾನರ್ಜಿ ಈಗ ಕೇಂದ್ರದ ವಿರುದ್ಧ ಹೋರಾಟಕ್ಕೆ ಹೊಸ ಅಸ್ತ್ರ ಕಂಡುಕೊಂಡಿದ್ದಾರೆ. ಎಲ್ಪಿಜಿ ಹೆಸರಲ್ಲಿ ಹೋರಾಟ ಶುರುವಾಗಿದೆ. ಇದೇ ಹೊತ್ತಲ್ಲಿ ರಾಷ್ಟ್ರಪತಿ ಮುರ್ಮು ಅವರ ಕಡೆಯಿಂದ ಮುಖಭಂಗವೂ ಆಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ಮೋದಿ ಎರಾ ಶುರುವಾದ ಬಳಿಕ ಒಂದು ಫಾರ್ಮುಲಾ ಮೇಂಟೈನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದೇನೆಂದ್ರೆ, ಪ್ರತಿ ರಾಜ್ಯಗಳ ಎಲೆಕ್ಷನ್ ಹೊತ್ತಲ್ಲಿ ಮೋದಿ ಮೊದಲ ಸಮಾವೇಶ ಕೇವಲ ಚುನಾವಣಾ ಪ್ರಚಾರ ಆಗಿರೋದಿಲ್ಲ, ಬದಲಾಗಿ ಅಭಿವೃದ್ಧಿ ಯೋಜನೆಗಳ ಚಾಲನೆ ಜೊತೆಗೆ ಚುನಾವಣಾ ಪ್ರಚಾರವನ್ನ ನಡೆಸ್ತಾರೆ. ಇದರ ಬಗ್ಗೆ ನೆಗೆಟಿವ್ ಹಾಗೂ ಪಾಸಿಟಿವ್ ಅಭಿಪ್ರಾಯಗಳಿವೆ. ಅದೇನೆಂದ್ರೆ, ಒಂದು ಎಲೆಕ್ಷನ್ ಹೊತ್ತಲ್ಲೇ ಅಭಿವೃದ್ಧಿ ಯೋಜನೆ ಘೋಷಿಸೋ ಉದ್ದೇಶ ಏನು ಅನ್ನೋದು, ಇನ್ನೊಂದು ಆ ರಾಜ್ಯಕ್ಕೆ ಸೇರಬೇಕಾಗಿರೋದನ್ನೇ ಕೊಡ್ತಾ ಇದ್ದಾರೆ, ಆದ್ರೆ ಸಂದರ್ಭವನ್ನ ಬಳಸ್ಕೊಂಡಿದ್ದಾರೆ. ಇದು ಚಾಣಾಕ್ಷ ನಡೆ ಅಂತಲೂ ಹೇಳ್ತಾರೆ. ಆದ್ರೆ ಈಗ ಫ್ರೀ ಬೀಸ್ ಬಂದ್ಮೇಲೆ ಇದ್ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ. ಆದ್ರೆ ಬೇರೆಯದ್ದೇ ಸಿಚುವೇಶನ್ ಇರೋ ಅಸ್ಸಾಂನಲ್ಲೂ ಸಂಪ್ರದಾಯದಂತೆ ಮೋದಿ ಇಂದು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದ್ರು. ಬರೋಬ್ಬರಿ 4,500 ಕೋಟಿ ಮೊತ್ತದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ನೀಡಿದ್ರು. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಹೈಲೈಟ್ ಆಗಿದ್ದು ಕಾಂಗ್ರೆಸ್ ವಿರುದ್ಧ ಮೋದಿಯ ವಾಗ್ದಾಳಿಗಳು. ಬೋಡೋ ಬುಡಕಟ್ಟು ಸಮುದಾಯ ಹೆಚ್ಚಿರೋ ಬೋಡೋಲ್ಯಾಂಡ್ ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅದೇ ಸಮುದಾಯದವರನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತಾಡ್ತಾರೆ. ಇಷ್ಟು ವರ್ಷಗಳ ಕಾಲ ನಿಮಗೆ ಹುಸಿ ಭರವಸೆ ನೀಡಿ ನಿಮ್ಮ ಅಭಿವೃದ್ಧಿ ಮಾಡದೆ ಕಾಂಗ್ರೆಸ್ ಮೋಸ ಮಾಡ್ತು. ಆದ್ರೆ ಬೋಡೋಲ್ಯಾಂಡ್ ನಲ್ಲಿ ಅಥವಾ ಅಸ್ಸಾಂನಲ್ಲಿ ಅಭಿವೃದ್ಧಿ ಪರ್ವ ಆರಂಭವಾಗಿರೋದು ಬಿಜೆಪಿ ಸರ್ಕಾರ ಬಂದ ನಂತರ. ಅಸ್ಸಾಂನಲ್ಲೇ ಆಗ್ಲಿ ಅಥವಾ ದೇಶದಲ್ಲೇ ಆಗ್ಲಿ ಎನ್ಡಿಎ ಒಕ್ಕೂಟಕ್ಕೆ ಅವಕಾಶ ನೀಡಿ ಶ್ರದ್ಧೆಯಿಂದ ನಿಮ್ಮ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೀವಿ ಅನ್ನೋದನ್ನ ಹೇಳಿದ್ರು. ಅಲ್ಲದೆ ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಬುಡಕಟ್ಟು ಸಮುದಾಯಗಳ ನಡುವೆ ಬೆಂಕಿ ಹಚ್ಚಿ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಬೋಡೋ ಪೀಸ್ ಅಕಾರ್ಡ್ ಒಪ್ಪಂದ ನಡೆದು ಶಾಂತಿ ಸ್ಥಾಪನೆಯಾಗಿರೋದು. ಕಾಂಗ್ರೆಸ್ ಕೇವಲ ಸುಳ್ಳುಗಳನ್ನ ಹಂಚಿದೆಯೇ ಹೊರತು ನಿಮ್ಮ ಅಭಿವೃದ್ಧಿ ಮಾಡಿಲ್ಲ ಅಂತ ಕಿಡಿಕಾರಿದ್ರು. ಇದಾದ ಬಳಿಕ ಅಸ್ಸಾಂನ ಪ್ರಮುಖ ಸಮಸ್ಯೆ ಹಾಗೂ ಈ ಎಲೆಕ್ಷನ್ ನ ಮೈನ್ ಟಾಪಿಕ್ ಅನ್ನಿಸ್ಕೊಂಡಿರೋ ಅಕ್ರಮ ವಲಸೆ ಬಂದವರ ವಿಚಾರಕ್ಕೆ ಬರ್ತಾರೆ. ಕಾಂಗ್ರೆಸ್ ಮಾಡಿದ ಈ ಒಂದು ತಪ್ಪು ಕೆಲಸದಿಂದ ಇಂದು ಅಸ್ಸಾಂ ಮಾತ್ರವಲ್ಲದೆ ಇಡೀ ಭಾರತಕ್ಕೆ ದೊಡ್ಡ ಅಪಾಯ ಬಂದಿದೆ. ಬುಡಕಟ್ಟು ಸಮುದಾಯದವರ ಮೂಲ ಸ್ಥಳವಾದ ಅಸ್ಸಾಂನಲ್ಲಿ ಇಂದು ದೊಡ್ಡ ಮಟ್ಟದಲ್ಲಿ ಅಕ್ರಮ ವಲಸಿಗರು ಸೇರಿರೋದಕ್ಕೆ ಕಾಂಗ್ರೆಸ್ಸೇ ನೇರ ಕಾರಣ. ಆದ್ರೆ ಅವರನ್ನ ಆಚೆಗಟ್ಟಿ ರಾಜ್ಯವನ್ನ ಉಳಿಸೋದಕ್ಕೆ ಎಲ್ಲಾ ರೀತಿಯ ಪರಿಣಾಮಕಾರಿ ಕೆಲಸ ಮಾಡ್ತಾ ಇರೋದು ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ. ಕಾಂಗ್ರೆಸ್ ಮಾಡಿದ ಕೆಲಸದಿಂದ ಅಸ್ಸಾಂ ಜನತೆಗೆ 3 ರೀತಿಯ ಸಂಕಷ್ಟ ಶುರುವಾಗಿದೆ. ಅದು ರೋಟಿ, ಬೇಟಿ ಹಾಗೂ ಮಾಟಿ ಅಂತ ಹೇಳ್ತಾರೆ. ಅಂದ್ರೆ ತಿನ್ನೋ ಆಹಾರವನ್ನು ಅಕ್ರಮ ವಲಸಿಗರು ಕಸಿದುಕೊಳ್ತಾ ಇದ್ದಾರೆ. ಅವರಿಂದಾಗಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಹಾಗೆ ಮೂಲ ನಿವಾಸಿಗಳು ಹಾಗೂ ಅರಣ್ಯ ಪ್ರದೇಶವನ್ನ ಕಬ್ಜಾ ಮಾಡಿ ಸಮಸ್ಯೆ ತಂದೊಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾರೆ. ದಶಕಗಳ ಕಾಲ ಅವರನ್ನ ಒಳಗೆ ಬಿಟ್ಟು ಅವರಿಗೆ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಮಾಡಿಕೊಟ್ಟು ಅವರನ್ನ ಇಲ್ಲೇ ಇರಿಸಿಕೊಂಡು ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡಿದ್ದೆ ಕಾಂಗ್ರೆಸ್. ಅದೆಷ್ಟೋ ಅರಣ್ಯ ಪ್ರದೇಶಗಳು ಹಾಗೂ ಬುಡಕಟ್ಟು ಸಮುದಾಯದವರ ಜಾಗಗಳು ಇವತ್ತು ಅಕ್ರಮ ವಲಸಿಗರ ಪಾಲಾಗಿರೋದಕ್ಕೆ ಕಾಂಗ್ರೆಸ್ ನೇರ ಹೊಣೆ. ಅದೆಷ್ಟೋ ಜಿಲ್ಲೆಗಳಲ್ಲಿ ಡೆಮೋಗ್ರಫಿ ಬದಲಾವಣೆಯಾಗಿ ಎಲ್ಲವೂ ಬದಲಾಗಿದೆ. ಆ ಪೈಕಿ ಅತ್ಯಂತ ಅಪಾಯದಲ್ಲಿರೋದು ದುಬ್ರಿ ಹಾಗೂ ಗೋಲ್ಪಾರ. ಬೋಡೋಲ್ಯಾಂಡ್ ಕೂಡ ಸೇಫ್ ಆಗಿಲ್ಲ. ಇಲ್ಲಿ ಶಾಂತಿ ಕದಡಿ ಡೆಮೋಗ್ರಫಿ ಬದಲಾಯಿಸೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ಆದ್ರೆ ಅದೆಲ್ಲವನ್ನ ಕೌಂಟರ್ ಮಾಡೋ ಕೆಲಸವನ್ನ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದಾರೆ. ಆದ್ರಿಂದ ನೀವೆಲ್ಲರೂ ಅವರ ಕೈ ಬಲಪಡಿಸೋ ಕೆಲಸ ಮಾಡಬೇಕು, ಅವರನ್ನ ಗೆಲ್ಲಿಸಬೇಕು ಅಂತ ಮೋದಿ ಮನವಿ ಮಾಡಿದ್ದಾರೆ. ಇನ್ನು ಅಭಿವೃದ್ಧಿಗಾಗಿ ಘೋಷಿಸಿದ 4,500 ಕೋಟಿ ಅನುದಾನದಲ್ಲಿ ಬೋಡೋಲ್ಯಾಂಡ್ ರಸ್ತೆಗಳಿಗಾಗಿಯೇ 1,100 ಕೋಟಿ ಮೀಸಲಿಟ್ಟಿದ್ದಾರೆ. ಇದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ನಡೆದಿದೆ. ಇನ್ನೊಂದೆಡೆ ಕಾಂಗ್ರೆಸ್ ಕಡೆಯಿಂದ ಬಂದಿದ್ದ ಒಂದು ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅಸ್ಸಾಂನಿಂದ ಕೇವಲ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಓಡಿಸೋದಲ್ಲ, ಅಲ್ಲಿಂದ ಬಂದಿರೋ ಹಿಂದೂಗಳನ್ನು ಕೂಡ ಓಡಿಸ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದಕ್ಕೆ ಅಮಿತ್ ಶಾ ಖಡಕ್ ರಿಪ್ಲೈ ಕೊಟ್ಟಿದ್ದಾರೆ. ಪಾಕಿಸ್ತಾನ ಅಥವಾ ಬಾಂಗ್ಲಾದಿಂದ ಭಾರತಕ್ಕೆ ಬರೋ ಯಾವ ಹಿಂದೂವನ್ನು ಆಚೆ ಕಳಿಸೋದಿಲ್ಲ, ಎಲ್ಲರಿಗೂ ಸಿಟಿಜನ್ಶಿಪ್ ಕೊಟ್ಟೇ ಕೊಡ್ತೀವಿ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಈಗಾಗಲೇ ಸಾಕಷ್ಟು ಸಲ ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ರು. ಮತ್ತೆ ಜನರಲ್ಲಿ ಗೊಂದಲ ಸೃಷ್ಟಿಸೋ ಕೆಲಸಗಳು ಆಗ್ತಾ ಇದೆ. ಆದ್ರಿಂದ ಮತ್ತೊಮ್ಮೆ ಯಾವ ಕಾರಣಕ್ಕೆ ಹೀಗೆ ಮಾಡ್ತಾ ಇರೋದು ಅನ್ನೋದನ್ನ ಅಮಿತ್ ಶಾ ಹೇಳಿದ್ದಾರೆ. ಅಕ್ಕಪಕ್ಕದ ದೇಶಗಳಲ್ಲಿ ಧಾರ್ಮಿಕ ಶೋಷಣೆಗೆ ಒಳಗಾಗಿ ಅಲ್ಲಿ ಬದುಕೋದಕ್ಕೆ ಸಾಧ್ಯವಾಗದೆ ಭಾರತಕ್ಕೆ ಬಂದಿದ್ದಾರೆ ಅಂದ್ರೆ ಅವರು ಅಕ್ರಮ ನುಸುಳುಕೋರರು ಆಗೋದಿಲ್ಲ. ಇವರನ್ನ ಸಂತ್ರಸ್ತರು ಅಥವಾ ಶೋಷಿತರು ಅಂತ ಗುರುತಿಸಲಾಗುತ್ತೆ.
ಭಾರತೀಯ ಸಂವಿಧಾನದ ಆರ್ಟಿಕಲ್ 19 ಹಾಗೂ 21ರಲ್ಲಿ ಈ ವಿಚಾರದ ಬಗ್ಗೆ ಅತ್ಯಂತ ಕ್ಲಿಯರ್ ಆಗಿ ಹೇಳಲಾಗಿದೆ. ಅವರು ತಮ್ಮ ಧರ್ಮವನ್ನ ಹಾಗೂ ಪ್ರಾಣವನ್ನ ರಕ್ಷಿಸಿಕೊಳ್ಳೋದಕ್ಕೆ ಬಂದಿರ್ತಾರೆ. ಇವರನ್ನ ಸಂತ್ರಸ್ತರು ಅಂತ ಪರಿಗಣಿಸಬೇಕು ಅನ್ನೋದು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲೇ ಇದೆ. ಅಂದಹಾಗೆ ಇಲ್ಲಿ ಕೇವಲ ಹಿಂದೂಗಳನ್ನ ಮಾತ್ರ ರಕ್ಷಣೆ ಮಾಡ್ತಾ ಇಲ್ಲ, ಕ್ರಿಶ್ಚಿಯನ್, ಬೌದ್ಧ, ಸಿಖ್, ಜೈನ ಯಾರೇ ಧಾರ್ಮಿಕ ಸಂಕಷ್ಟವನ್ನ ಅನುಭವಿಸಿ ಬಂದಿದ್ರು ಅವರೆಲ್ಲರಿಗೂ ಆಶ್ರಯ ಕೊಡ್ತೀವಿ. ಅದಕ್ಕಾಗಿಯೇ ಸಿಎಎ ಜಾರಿಗೆ ತಂದಿರೋದು. ಹಾಗಿದ್ರೆ ಅಕ್ರಮ ನುಸುಳುಕೋರರು ಯಾರು ಅಂತ ಕೇಳಿದ್ರೆ, ಧರ್ಮದ ಹೆಸರಲ್ಲೇ ದೇಶ ವಿಭಜನೆಯಾಗಿ ಅದೇ ಧರ್ಮಕ್ಕೆ ಸೇರಿದವರು ಹಣಕ್ಕಾಗಿಯೋ ಅಥವಾ ಬೇರೆ ಸಮಸ್ಯೆಯಿಂದ ಭಾರತದ ಒಳಗೆ ನುಸುಳಿ ಬಂದ್ರೆ ಅವರನ್ನ ಅಕ್ರಮ ನುಸುಳುಕೋರರು ಅಂತ ಪರಿಗಣಿಸಲಾಗುತ್ತೆ, ಅವರನ್ನ ಆಚೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಈ ಸ್ಪಷ್ಟ ಉತ್ತರ ಸಿಕ್ಕಿದ ಮೇಲೆ ಹಲವು ಪ್ರಶ್ನೆಗಳು ಎದ್ದಿವೆ. ಅದೇನಂದ್ರೆ, ತಮ್ಮದೇ ಧರ್ಮದ ದೇಶದಲ್ಲಿ ಇರೋದಕ್ಕೆ ಸಾಧ್ಯವಾಗದೆ ಭಾರತಕ್ಕೆ ಕದ್ದು ಬರ್ತಾರೆ ಅಂದ್ರೆ ಅದೆಲ್ಲ ಒಂದು ದೇಶನ, ಹಾಗೆ ಈ ಚಂದಕ್ಕೆ ವಿಭಜನೆ ಮಾಡೋ ಅವಶ್ಯಕತೆ ಇತ್ತಾ ಅನ್ನೋದು. ಇನ್ನೊಂದೆಡೆ ಇದೇ ರೀತಿ ಅಕ್ರಮ ವಲಸಿಗರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿರೋ ಮಮತಾ ಬ್ಯಾನರ್ಜಿ ಹೊಸ ಹೋರಾಟದ ಮೂಲಕ ಸುದ್ದಿ ಆಗ್ತಾ ಇದ್ದಾರೆ. ಕೇಂದ್ರ ಸರ್ಕಾರ LPG ಪೂರೈಕೆಯಲ್ಲಿ ವಿಫಲವಾಗಿದೆ ಅನ್ನೋದನ್ನ ಮುಂದಿಟ್ಕೊಂಡು ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಮಮತಾ, ಕೇಂದ್ರ ಸರ್ಕಾರ ಮೊದಲೇ ನಮ್ಮ ಬಳಿ ಸಾಕಷ್ಟು LPG ಇದೆಯಾ, ಫ್ಯೂಲ್ ಇದೆಯಾ ಅನ್ನೋದನ್ನೆಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ತನ್ನ ನಿಲುವನ್ನ ಹೇಳಬೇಕಿತ್ತು. ಆದ್ರೆ ಸರ್ಕಾರ ಇದ್ಯಾವುದನ್ನೂ ಮಾಡಿಲ್ಲ. ಇದರ ನಿರ್ವಹಣೆಯಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕೇಂದ್ರ ಸರ್ಕಾರ SIR ಮಾಡಿ ವೋಟ್ಗಳನ್ನ ಡಿಲೀಟ್ ಮಾಡಬಹುದು, ಆದ್ರೆ ಅವರಿಂದ ದೇಶದ ತೈಲ ಹಾಗೂ ಗ್ಯಾಸ್ ಸಮಸ್ಯೆಯನ್ನ ಸರಿಪಡಿಸೋದಕ್ಕೆ ಸಾಧ್ಯವಿಲ್ಲ. ಮೋದಿ ಸರ್ಕಾರದ ವಿಫಲ ನಿಲುವುಗಳಿಂದಾಗಿ ಬ್ಲಾಕ್ ಮಾರ್ಕೆಟ್ನಲ್ಲಿ ಕಾಳ ದಂಧೆಕೋರರಿಗೆ ಸಹಾಯ ಆಗ್ತಾ ಇದೆ ಅಂತ ಮಮತಾ ಟಕ್ಕರ್ ಕೊಟ್ಟಿದ್ದಾರೆ. ಅಂದಹಾಗೆ ಇದು TMC ಕೈ ಹಿಡಿಯಬಹುದು ಅನ್ನೋ ಲೆಕ್ಕಾಚಾರ ನಡೆದಿದೆ. ಯಾಕಂದ್ರೆ ಮಮತಾ ವಿರುದ್ಧ ಇಷ್ಟೆಲ್ಲ ಆರೋಪ, ಅಸಮಾಧಾನಗಳಿದ್ರು ಪದೇ ಪದೇ ಅವರೇ ಆರಿಸಿ ಬರ್ತಾರೆ ಅಂದಾಗ ಕೇವಲ ಅಕ್ರಮ ವಲಸಿಗರ ಸಪೋರ್ಟ್ ಅಲ್ಲದೆ ಬೇರೆಯೂ ಕೆಲವು ಕಾರಣಗಳು ಇರ್ಬೋದು ಅನ್ನೋ ಚರ್ಚೆ ಇತ್ತು. ಆದ್ರೆ ಅವರು ಆಯ್ಕೆ ಮಾಡೋ ವಿಚಾರ ಹಾಗೂ ಅದನ್ನ ಜನರಿಗೆ ತಲುಪಿಸೋ ರೀತಿ, ಜನರ ದಿಕ್ಕು ತಪ್ಪಿಸೋದ್ರಲ್ಲಿ ಮಮತಾ ಯಾವ ಮಟ್ಟದಲ್ಲಿ ಎಕ್ಸ್ಪರ್ಟ್ ಅನ್ನೋದನ್ನ ತೋರಿಸ್ತಾ ಇದೆ. SIR ಕುರಿತಂತೆ ಅವರು ಮಾಡಿದ ಒಂದೇ ಒಂದು ಆರೋಪ ಸಾಬೀತಾಗದೇ ಇದ್ರು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹೋಗೋ ತನಕ ಅದನ್ನ ಬಿಡ್ಲಿಲ್ಲ, ಹಾಗೂ ಜನರಿಗೆ SIR ಬಗ್ಗೆ ಎಷ್ಟು ಸಾಧ್ಯವೋ ಅಷ್ಟು ತಪ್ಪು ಭಾವನೆ ಮೂಡುವಂತೆ ಮಾಡಿದ್ರು. ಈಗ ಸಿಲಿಂಡರ್ ಅನ್ನೋದು ಮನೆ ಮನೆ ಸಮಸ್ಯೆ ಅನ್ನೋದು ಗೊತ್ತಿದೆ. ಪ್ರಮುಖವಾಗಿ ಈ ವಿಚಾರದಲ್ಲಿ ಮಹಿಳೆಯರನ್ನ ಅಟ್ರಾಕ್ಟ್ ಮಾಡಬಹುದು ಅನ್ನೋದು ಗೊತ್ತಿದೆ. ಈ ಕಾರಣಕ್ಕೆ ಈ ಅಸ್ತ್ರ ಬಿಟ್ಟಿದ್ದಾರೆ ಅಂತ ಅನ್ನಿಸ್ಕೊಳ್ತಾ ಇದೆ. ಅಲ್ಲದೆ ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಅವಮಾನ ಮಾಡಿದ ಆರೋಪ ಕೂಡ ಮಮತಾ ಸರ್ಕಾರದ ಮೇಲಿತ್ತು. ಈಗ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಸಲುವಾಗಿ ಹೊಸ ಪ್ಲಾನ್ ಮಾಡಿದ್ರು. TMC ಕಡೆಯಿಂದ ಡೆಲಿಗೇಷನ್ ಟೀಮ್ ಒಂದನ್ನ ರೆಡಿ ಮಾಡಿ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಏನೆಲ್ಲ ಮಾಡಿದೆ ಅನ್ನೋ ಫೈಲ್ ಅನ್ನ ರೆಡಿ ಮಾಡಿ ಮುರ್ಮು ಅವರ ಜೊತೆಗೆ ಮೀಟಿಂಗ್ ಪ್ಲಾನ್ ಮಾಡಿದ್ರು. ಆದ್ರೆ ರಾಷ್ಟ್ರಪತಿಗಳು ಈ ಭೇಟಿಗೆ ಅವಕಾಶ ನೀಡದೇ ಇರೋದು ಮಮತಾ ಸರ್ಕಾರಕ್ಕೆ ಮುಖಭಂಗವನ್ನ ತರಿಸಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.